ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಮಹಾದೇವ ತಮ್ಮೆಲ್ಲರಿಗೂ ಆಯುರ, ಆರೋಗ್ಯ, ಆಯಸ್ಸು, ಸದಾ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಸಕಲ ಸೌಲಭ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ ಮನಸಾರೆ ಹಾರೈಸ್ತೀನಿ. ಸೊ ಈಗ ಆಲ್ರೆಡಿ ಅಮ್ಮ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡ್ಕೊಂಡಾಗಿದೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ನೈವೇದ್ಯ ಕೂಡ ತಯಾರಿ ಮಾಡ್ಕೊಂಡಾಗಿದೆ. ಅದರ ಜೊತೆಗೆ ನಾನು ಕೂಡ ರೆಡಿ ಆಗಿದ್ದೀನಿ, ನೋಡ್ಬೋದು ನೀವೇ. ಶಿವನಿಗೆ ಪ್ರಿಯವಾಗಿರುವಂಥದ್ದು ವಿಭೂತಿ ಮತ್ತು ಗಂಧ. ಆ ಗಂಧ ಮತ್ತು ವಿಭೂತಿನ ನನ್ನ ತಮ್ಮನಿಗೆ ಹಚ್ಚಿ ಅವನನ್ನು ಕೂಡ ತಯಾರಿ ಮಾಡಿದ್ದಾಗಿದೆ, ನೋಡ್ಬೋದು ನೀವೇ. ಈಗ ರುದ್ರಾಕ್ಷಿ ಮಾಲೆ ಹಾಕ್ತಾ ಇದ್ದಾರೆ. ಈಗ ಅಮ್ಮ ಕೂಡ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. प्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं. मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलं मेकादशोज्ज्वलं मेकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकं ईशं सुरेशं ऋषेशं परेशं नटेशं गौरीशं गणेशं भूतेशं महामधुर पञ्चाक्षरी मन्त्रमार्चं महाहर्षवर्ष प्रवर्षं सुशीर्षं नमो हराय च स्मरहराय च पुरहराय
रुद्राय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं डं डं विघ्नेश्वराय नमः, काशी विश्वनाथाय नमः, रामेश्वराय नमः, ओंकारेश्वराय नमः, महाकालेश्वराय नमः, श्री मल्लिकार्जुनाय नमः, त्र्यंबकेश्वराय नमः, विघ्नेश्वराय नमः, भीमशंकराय नमः, ओम सोमनाथाय नमः, ओम नागेश्वराय नमः, ओम केदारनाथ ज्योतिर्लिंगेश्वराय नमः, ओम नमः शिवाय, ओम नमः शिवाय, ओम नमः शिवाय. ಸಮಸ್ತ ಕನ್ನಡ ನಾಡಿನ ಜನರಿಗೆ ಓಂಕಾರ ಟೂರಿಸ್ಟ್ ವತಿಯಿಂದ ಪ್ರವಾಸಿಗರು ಮತ್ತು ಬಂಧು ಮಿತ್ರರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮ್ಮ ಓಂಕಾರ ಟೂರಿಸ್ಟ್ ಕಡೆಯಿಂದ ನಮ್ಮ ಪ್ರವಾಸಿಗರಿಗೆ ಹಾಗೂ ನಮ್ಮ ಬಂಧು ಮಿತ್ರರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬೊಂ ಬೊಂ ಭೋಲೆನಾಥ, ಕಾಶಿ ವಿಶ್ವನಾಥ. ಓಂ ನಮಃ ಶಿವಾಯ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋದೆ ಮಾಗಡಿ ರಂಗನಾಥ ಸ್ವಾಮಿ ಅನ್ನೋದು ನಮ್ಮ ಮಮ್ಮಿ ಇಲ್ವಾ ಅವರ ತಂದೆ ಮನೆ ದೇವರು ಮಾಗಡಿ ರಂಗನಾಥ ಸ್ವಾಮಿ. ಸೊ ಮಾಗಡಿ ರಂಗನಾಥ ಸ್ವಾಮಿಗೆ ಹೋಗಿ ತುಂಬ ವರ್ಷಗಳೇ ಆಗೋಗಿತ್ತು. ಅದಕ್ಕೆ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಇವಾಗ ಶಿವನ ದೇವಸ್ಥಾನಕ್ಕೆ ಹೋಗಿದ್ರೆ ತುಂಬ ರಶ್ ಇರುತ್ತೆ ಅಂತ ನಾವು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಈ ಆಂಜನೇಯನ ದರ್ಶನ ಮಾಡಿಕೊಂಡು ಫೈನಲಿ ನಾವು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದ ಹತ್ರ ತಲುಪಿದ್ದೀವಿ. ನೋಡ್ಬೋದು ನೀವೇ ಬಂದಿದೆ ನೋಡಿ, ಈ ಗೋಪುರ ಕಾಣಿಸ್ತಾ ಇದೆ ಗೊತ್ತಾ, ಶ್ರೀ ರಂಗನಾಥ ಸ್ವಾಮಿ ಕ್ಷೇತ್ರದ ಹೆಬ್ಬಾಗಿಲು ಅಂತ. ಸೊ ಫೈನಲಿ ನಾವು ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ನೋಡ್ಬೋದು ನೀವೇ ಹೇಗಿದೆ ಅಂತ. ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ, ಯಾಕಂದರೆ ತುಂಬ ವರ್ಷ ಆಗಿತ್ತು. ನಾನು ಚಿಕ್ಕ ಮಗು ಇರಬೇಕಾದ್ರೆ ಹೋಗಿದ್ದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅದಾದಮೇಲೆ ಈಗಲೇ ಹೋಗ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಮನಸ್ಸಿಗೆ ಒಂಥರ ತೃಪ್ತಿ, ನಮ್ಮ ರಂಗನಾಥನ ಕಂಡು, ಆ ಬೆಳೆಯೋ ರಂಗ, ಮಕ್ಕಳ ರಂಗ, ಅದನ್ನೆಲ್ಲ ನೋಡಿ ನಮ್ಮ ಒಂಥರ ಹಳೆ ನೆನಪುಗಳನ್ನೆಲ್ಲ ಮರುಕಳಿಸ್ದಂಗೆ ಆಯಿತು ನನಗೆ. ಆ್ಯಂಡ್ ಇವಾಗ ಇಲ್ಲಿ ಜೋಡಿ ಪೂಜೆ ಮಾಡಿಸೋದಕ್ಕೆ ಪೂಜೆ ಸಾಮಾನು ತೊಗೊತಾ ಇದ್ದಾರೆ ಅಮ್ಮ. ಅದ್ರ ಮುಂದೆನೇ ಒಂದು ದೇವಿ ದೇವಸ್ಥಾನ ಕೂಡ ಇದೆ, ನೋಡ್ಬೋದು ನೀವು. ಆ್ಯಂಡ್ ಇವಾಗ ಪೂಜೆ ಸಾಮಾನು ತೊಗೊಂಡು ಇಲ್ಲಿ ತೆಂಗಿನಕಾಯಿನ ಹೊಡಿತಾ ಇದ್ದಾರೆ, ನೋಡ್ಬೋದು ನೀವೇ. ಸೊ ಪೂಜೆ ಸಾಮಾನಿಗೆ ಅಂತ ತೊಗೊಂಡಿದ್ದಂಥ ತೆಂಗಿನಕಾಯಿನೆಲ್ಲ ಹೊಡೆದ್ಬಿಟ್ಟು ಇವಾಗ ಇಲ್ಲಿ ದೇವಸ್ಥಾನದ ಆವರಣದ ಮುಂದೆ ನಾವು ಪೂಜೆ ಮಾಡ್ತಾಯಿದ್ದೀವಿ. ಮೊದಲು ಇಲ್ಲಿ ಪೂಜೆ ಮಾಡಿಬಿಟ್ಟು ನಂತರ ನಾವು ನಮ್ಮ ರಂಗನಾಥ ಸ್ವಾಮಿನ ಕಣ್ಣು ತುಂಬ್ಕೊಳ್ಳೋದು, ನೋಡ್ಬೋದು ನೀವೇ. ಇವಾಗ ಅಮ್ಮ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಅಲ್ಲಿ ಪೂಜೆನೆಲ್ಲ ಮಾಡಿಬಿಟ್ಟು ಇವಾಗ ದೇವಸ್ಥಾನದ ಒಳಗಡೆ ಬಂದು ಎಲ್ಲ ದೇವ್ರ ದರ್ಶನನೂ ನಾವು ತುಂಬ ಚೆನ್ನಾಗಿ ಮಾಡಾಗಿದೆ. ಒಳಗಡೆ ಅಲ್ಲಿ ದೇವರದು ಫೋಟೋಸು ವಿಡಿಯೋಸ್ ಆಗಲಿ ತೊಗೊಳೋಕೆ ಬಿಡೋದಿಲ್ಲ. ಸೊ ಅದಕ್ಕೆ ನಾನು ಅದನ್ನು ತೆಗ್ದಿಲ್ಲ. ಸೊ ಫೈನಲಿ ನಾವು ಎಲ್ಲ ದೇವ್ರ ದರ್ಶನನೂ ಕೂಡ ತೃಪ್ತಿಯಿಂದ ಮಾಡಾಗಿದೆ, ನೋಡ್ಬೋದು ನೀವೇ. ಇವಾಗ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೇ ಇರುವಂತಹ ಕಲ್ಯಾಣಿನ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಆ ಕಲ್ಯಾಣಿಗೆ ನಮಗೆ ಬಿಡೋದಿಲ್ಲ, ಬಿಕಾಸ್ ಅಲ್ಲಿ ಬೀಗ ಹಾಕಿಬಿಟ್ಟಿದ್ದಾರೆ, ನೋಡ್ಬೋದು ನೀವೇ. ಆ್ಯಂಡ್ ಅಲ್ಲಿ ನಿಮಗೆ ಟಾರ್ಟೈಸ್ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೋತೀನಿ. ನಮಗಂತೂ ಕಾಣಿಸ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೇ. ಇದೆಲ್ಲ ಸೀರಿಯಸ್ಲಿ ಎಷ್ಟೋ ವರ್ಷ ಆಗಿತ್ತು ಇದನ್ನೆಲ್ಲ ನೋಡಿ, ತುಂಬ ಮಿಸ್ ಮಾಡ್ಕೋತಾ ಇದೆ. ಆ್ಯಂಡ್ ಇವತ್ತು ಹೋಗಿ ಬಂದಿದ್ದು ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು. ಸೊ ದರ್ಶನನೆಲ್ಲ ಮುಗಿಸ್ಕೊಂಡು ಅದೆಲ್ಲ ನೋಡಿಕೊಂಡು ಇವಾಗ ಇಲ್ಲಿ ಸ್ವಲ್ಪ ಚಾಟ್ಸ್ ತಿನ್ನೋಕ್ಕೆ ಬಂದಿದ್ದೀವಿ. ನೀವು ಯಾರಾದರೂ ಬಂದರೆ ಈ ಒಂದು ಅಂಗಡಿನಲ್ಲೇ ಚಾಟ್ಸ್ ತೊಗೊಂಡು ತಿನ್ನಿ, ಬಿಕಾಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಈ ಬಸವಣ್ಣದ ಹತ್ರ ಬಂದಿದ್ದೀವಿ, ನೋಡ್ಬೋದು ನೀವೇ. ಅಲ್ಲಿ ಬಸವಣ್ಣದು ಕೂಡ ಒಂದು ಚಿಕ್ಕ ಗುಡಿ ಥರ ಇದೆ. ಜೈ. ಸೊ ಫೈನಲಿ ಎಲ್ಲ ದೇವ್ರ ದರ್ಶನನೂ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಸ್ ಗೈಸ್, ಇವತ್ತಿನ ದಿನ ಇಷ್ಟೇ ಆಗಿರೋದ್ರಿಂದ ನಾನು ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH Vlogs ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.